ನಾನೊಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೆ. ಅದು ಇಂಪಾರ್ಟೆಂಟ್ ರೋಲ್. ಅಂಡ್ ಇದ್ರ ಪೋಸ್ಟರ್ ಇಂದ ಹಿಡಿದು ಇದರಲ್ಲಿರುವಂತ ಟೈಟಲ್ ಇಂದ ಹಿಡಿದು ಎಲ್ಲದೂ ಕೂಡ ಅವ್ರ ಹೆಸರಲ್ಲಿರೋದು. ಅಂಡ್ ನನಗೆ ಅದು ಗೊತ್ತಿತ್ತು ಕೂಡ. ಅಂಡ್ ಈ ಸಿನಿಮಾ ಮಾಡಿದ್ಮೇಲೆ ಅಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ನಾ ಬಂದ್ಮೇಲೆ ಇದು ಸುಮಾರು ಆಯ್ತಾ ಅಂತ. ಅಂಡ್ ನಾನ್ ಇವರ ಮೊದಲ ಚಾಯ್ಸ್ ಆಗಿರ್ಲಿಲ್ಲ. ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನ್ ಬಂದಿದ್ದೆ. ಹಾಗಾಗಿ ಆ ರೋಲ್ ಮೊದಲಿಂದ ಇತ್ತು. ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್. ಯಾರ ಜೊತೆ ಕಾಂಪಿಟೇಷನ್ ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಅಂಡ್ ನಾನು ಟೆಕ್ನಿಷಿಯನ್ ಫಸ್ಟ್. ನನಗೂ ಗೊತ್ತು ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾರೆ, ಎಷ್ಟು ಬದುಕುಗಳಲ್ಲಿ ಇನ್ವಾಲ್ವ್ ಆಗಿದೆ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಬ್ಬಗೇನೋ ಇಲ್ಲ, ಇದನ್ನ ನಾನು ಸಮ್ಮತಿಗೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನ್ ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ. ಗ್ಯಾರಂಟಿ ಮುಂದಿನ ಸಿನಿಮಾಗಳಲ್ಲಿ ಗ್ಯಾರಂಟಿ ಯಾರು ಬರಲ್ಲ, ಯಾಕಂದ್ರೆ ಸಿನಿಮಾ ನೋಡುದು ನಾವು ಅದನ್ನ ಕಲ್ತೋದು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ ನೋಡಿ ಸರ್. ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಷ್ಟು ಇದಾಗಿದೆ ನೋಡ್ತೀವಲ್ಲ. ಇಟ್ಸ್ ಸೋ ಸ್ಯಾಡ್, ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾನು ಒಂದ್ಸಲ ಕುತ್ಕೊಂಡು ಹೋಗ್ಬೇಕು, ಮಾತಾಡ್ಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡಿದ ಮನುಷ್ಯತ್ವ ಹೇಗೆ ಮಾತಾಡಿದ್ರೆ ನಾವು ಮಾತಾಡಬಹುದು. ಯಾಕಂದ್ರೆ ಇಟ್ ಇಸ್ ಸೋ ಸ್ಯಾಡ್, ಇಟ್ ಇಸ್ ಸೋ ಸ್ಯಾಡ್. ಸರ್ ಏನ್ ಸರ್ ಕಾಂಪಿಟೇಷನ್? ಯಾವ ಕಾಂಪಿಟೇಷನ್ ಹೇಳಿ? ನಂದೊಬ್ಬಂದ ಸಿನಿಮಾ ಸರ್. ಆ ಹುಡುಗಿರ್ ಮಾಡಿಲ್ವಾ? ಮಿತ್ರ ಸರ್ ಮಾಡಿಲ್ವಾ? ಹೆಂಗ್ ಕಾಣಿಸ್ತಾರೆ ಮಿತ್ರ ಸರ್? ಎಂತ ಒಳ್ಳೆ ಕಲಾವಿದ. ಶ್ರೀಧರ್ ಸರ್ ಮಾಡಿಲ್ವಾ? ಸರಿ, ಅವ್ರು ಎಷ್ಟು ಜೀವನ ನೋಡಿದ್ದಾರೆ. ಏನ್ ಸರ್ ಇವ್ರು ಅವ್ರಿಗೆ ಎಂತ ದೊಡ್ಡ ಕಲಾವಿದನ ಸರ್ ನಾನು? ಅವ್ರ ಹೆಸರಿದೆಯಾ ಸರ್ ಪೋಸ್ಟರ್ ಅಲ್ಲಿ? ದಿಸ್ ಇಸ್ ಸೋ ಅನ್ಫಾರ್ಚುನೇಟ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್ ಸರ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ದಿಸ್ ಇಸ್ ತುಂಬಾ ಜನ ಕೇಳ್ತೀವಲ್ವಾ, ಯಾಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಅಂತ ಒಂದು ಕಾರಣ ಇದು ಕೂಡ. ಯಾಕಂದ್ರೆ ನಾವು ಕೊಲಾಬರೇಷನ್ ಇಲ್ಲ ಸರ್. ನನಗೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ಗೆ ದೊಡ್ಡ ಹೆಸರು ಬಂದ್ರೆ ನಾನು ಬಹಳ ಖುಷಿ ಸರ್. ಕನ್ನಡಕ್ಕೆ ಇನ್ನೊಬ್ಬ ನಟ ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗ್ತಾರೆ. ಮಿತ್ರ ಸರ್ಗೆ ಏನಾದ್ರು ಹೆಸರು ಬಂದ್ರೆ ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾನೆ. ಅವ್ರ ಹತ್ರ ಕಿತ್ಕೊಂಡು ನಾನು ಏನು ಸರ್ಗೆ ಸರ್, ನನಗೆ ಈ ಸಿನಿಮಾದಲ್ಲಾಗ್ಲಿ ಮುಂದೇನೋ ಹಿಂದೇನೋ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನಾನು ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರಂಸು ಅಲ್ಲಿ ಕಾಮಿಡಿ ಆಗು ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟರ್ ಬಗ್ಗೆ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬಿಡ್ಬೇಕು ಅಂತ ನಾನು ಭಾವಿಸ್ತೀನಿ ಸರ್.